ಹಾಯ್, ವೆಲ್ಕಮ್ ಬ್ಯಾಕ್ ಟು ಫ್ಯಾಮಿಲಿ ಬ್ಲಾಗ್. ಪಮ್ಮ ಫಸ್ಟ್ ಡೇ ಸ್ಕೂಲ್ಗೆ ಹೊರಟಾ? ಏನು ಫೀಲ್ ಅನಿಸ್ತಾ ಇದೆ? ಇಷ್ಟು ದಿನ ಮನೇಲಿ ಇದ್ದು ಇವಾಗ ಸ್ಕೂಲ್ಗೆ ಹೋಗ್ತಾ ಇದೆಯಲ್ಲ? ಹಾಂ, ಫಸ್ಟ್ ಡೇ ಹೋಗೋದಕ್ಕ ಬೇಜಾರಾಗ್ತೀಯಲ್ವಾ? ಇಲ್ಲ ನೋಡು, ಹಂಗಂತ ನೋಡ್ಬಿಟ್ಟು ಹೇಳು. ಹಂಗೆ ಇದ್ದಿದ್ದು ಕೂದಲೆಲ್ಲ ತುಂಡಾಗೋಯ್ತು, ಕಟ್ ಮಾಡಿಸ್ಕೊಂಡು. ಈ ಕಡೆ ನೋಡು ಪಮ್ಮ. ಟಾಟಾ ಬಾಯ್. ಅಮ್ಮ ಬಾಯ್. ಹೆಂಗಿತ್ತು ಫಸ್ಟ್ ಡೇ? ಏನೇನು ಮಾಡಿದ್ರು? ಸುಸ್ತಾಗೋಗ್ಬಿಟ್ಟಿದೆ ಒಂದಿನಕ್ಕೇನೆ. ಅಮ್ಮು ಇವಾಗ ತಾನೇ ಸ್ಕೂಲೆಲ್ಲ ಮುಗಿಸ್ಕೊಂಡು ಬಂದು ಊಟ ಮಾಡ್ತಾ ಇದ್ದಾಳೆ. ನಾನೆಲ್ಲ ಕೆಲಸ ಮಾಡಿದ್ದಾಯಿತು. ಮನೆಯಲ್ಲಿ ಕೊಬ್ಬರಿ ಎಣ್ಣೆ ಮಾಡು 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 ಅಂತ ಹೇಳ್ತಾನೆ ಇದ್ರು ಒಂದು ವಾರದಿಂದ. ಊರಿಂದ ಆಲೂವೆರ ತೊಗೊಂಬಂದೆ, ನೋಡಿ ಎಲ್ಲ ಸುಂಡೋ ಈ ಥರ ಒಣಗೋಗಿತ್ತು ಅಂದ್ಬಿಟ್ಟು ಮತ್ತೆ ಹೊಸ ತೊಗೊಂಬಂದು ಕ್ಲೀನ್ ಮಾಡಿ ಈ ಥರ ಇಟ್ಟಿದ್ದೀನಿ ನೋಡಿ. ಯಾವಾಗಲೂ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೆ ಎಣ್ಣೆ ಮಾಡೋಕ್ಕೆ. ಈ ಸಲ ತುರ್ಬಿಟ್ಟು ಹಾಕೋಣ ಅಂತ ಎತ್ತಿನಲ್ಲಿಕ್ಕೆ ಎಲ್ಲ ತುರ್ಕೊತಾ ಇದ್ದೀನಿ. ಹೋಮ್ವರ್ಕ್ ಏನು ಕೊಟ್ಟವ್ರೆ? ಗೈಸ್, ಎಣ್ಣೆ ಮಾಡೋದು ಮಾತ್ರ ನಮ್ಮ ಹಸ್ಬೆಂಡಿಗೆ ನನ್ನ ಮಗಳಿಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದೆ. ಯಾಕೆಂದರೆ ಅವರಿಗೆ ಮೊದಲೆಲ್ಲ ಜಾಸ್ತಿ ಹೇರ್ ಫಾಲ್ ಆಗ್ತಾಯಿತ್ತು. ಮನೆಯಲ್ಲೇ ಎಣ್ಣೆ ಯಾವಾಗ ಮಾಡೋಕ್ಕೆ ಸ್ಟಾರ್ಟ್ ಆಗಿದೆ ಅವಾಗಿಂದ ಒಂಚೂರು ಹೇರ್ ಫಾಲ್ ಕಮ್ಮಿ ಆಗಿದೆ, ಹೇರ್ ಗ್ರೋತಿಂಗು ಚೆನ್ನಾಗಿದೆ ಇವಾಗ. ಕುಂದಲಕ್ಕೆ ಜಾಸ್ತಿ ಆಗ್ತಿತ್ತು ಆಯಿಲ್ ಕಾಯಿಸೋದು. ಹಾಂ, ಮಾವಿನ ಚೀಸ್ ಎಣ್ಣೆ ಕಾಯಿಸ್ತೀನಿ ಇವರು ಫಸ್ಟು, ಆಮೇಲೆ ಮಾಡೋಣ. ಬೆಳಗ್ಗೆ ನಿಮ್ಮ ಅಪ್ಪ ಹಾಕಿದೆ. ನೋಡಿ ಗೈಸ್, ನೀವು ಒಂದ್ಸಲ ಮನೆಯಲ್ಲಿ ಈ ಥರ ಟ್ರೈ ಮಾಡಿ. ಕೊಬ್ಬರಿ ಎಣ್ಣೆಯಲ್ಲಿ ಈ ಥರ ಆಯಿಲ್ ಮಾಡ್ಕೊಳ್ಳಿ, ಒಳ್ಳೆ ರಿಸಲ್ಟ್ ಇದೆ ಮಾತ್ರ. ಕೆಲವರು ಅದಂತೆ ಇದಂತೆ ಏನೇನೋ ಆಳು ಮುಳಿ ಎಲ್ಲ ಹಾಕ್ತಾರೆ, ಎಲ್ಲ ಹಾಕ್ತಿತ್ತು ಅಂತ. ಬಟ್ ನಾನು ಅಷ್ಟೊಂದೆಲ್ಲ ಏನು ಜಾಸ್ತಿ ಹಾಕಲ್ಲ, ಕಮ್ಮಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಬಿಟ್ಟು ಒಳ್ಳೆ ಆಯಿಲ್ ರೆಡಿ ಮಾಡ್ತೀನಿ. ನೋಡಬೇಕು ಚೆನ್ನಾಗಿದೆಯೋ ಗೊತ್ತಿಲ್ಲ. ಯಾವ ಥರ ಎಣ್ಣಾಗಿದೆ ತೋರಿಸು. ಅದು ಕಲರ್ ಬರಲ್ಲ, ಇದು ಹಂಗೆ ಹಸಿರಿಗೆ ಇರುತ್ತೆ. ಇನ್ನೊಂದು 2 ದಿನಕ್ಕೆ ನೀಟಾಗಿ ಅನ್ನ ಬಿಡೋದು. ಅನ್ನ ತಿನ್ನೋದು ಬಿಡು, ಅಷ್ಟು
ಅರ್ಜೆಂಟಾ ಪಾಪ ನೋಡಿ. ಕೊಬ್ಬರಿ ಎಣ್ಣೆ ಮಾಡೋಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ನೋಡಿ. ಇದು ಬಂದು ಬೆಟ್ಟಿನ ನೆಲಕಾಯಿ ತುರಿದ್ಬಿಟ್ಟಿಟ್ಟಿದ್ದೀನಿ, ಮತ್ತು ಮೆಹಂದಿ ಸೊಪ್ಪು, ಆಲೂವೆರಾ ತೊಗೊಂಡಿದ್ದೀನಿ, ಸಣ್ಣದು ಬರುತ್ತಲ್ಲ ಈರುಳ್ಳಿ, ಆ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಮೆಂತ್ಯಕಾಳು, ಆಲಿವ್ ಆಯಿಲು, ಮತ್ತು ಹರಳೆಣ್ಣೆ, ಕೊಬ್ಬರಿ ಎಣ್ಣೆ. 1 ಲೀಟ್ರಿಗೆ ನಾನು ಇಷ್ಟು ತೊಗೊಂಡಿದ್ದೀನಿ. ಹಾಕಿ ಕಾಯಿಸೋಣ ಬನ್ನಿ. ನೋಡಿ, ಒಂದು ಪಾತ್ರೆ ತೊಗೊಂಡಿದ್ದೀನಿ. ಓಕೆ ಬನ್ನಿ ಗಾಯ್ಸ್. ನೋಡಿ, 1 ಲೀಟ್ರ್ ಎಣ್ಣೆ, ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಕಾಯಕ್ಕೆ ಬಿಡೋಣ. 1 ಹಿಡಿಯಷ್ಟು ಮೆಹಂದಿ ಸೊಪ್ಪು, ಮತ್ತು ಒಂದು 10 ಬೆಟ್ಟು ನೆಲ್ಲಿಕಾಯಿ ತೊಗೊಂಡಿದ್ದೀನಿ, 1 ಹಿಡಿಯಷ್ಟು ಕರ್ಬೇವಿನ ಸೊಪ್ಪು, ಮತ್ತು 1 ಹಿಡಿಯಷ್ಟು ಸಣ್ಣ ಈರುಳ್ಳಿ. ನೋಡಿ, 1-2 ಪೀಸಷ್ಟು ಆಲೂವೆರಾ ತೊಗೊಂಡಿದ್ದೀನಿ. ಸ್ವಲ್ಪ 2-3 ಸ್ಪೂನಷ್ಟು ಆಲಿವ್ ಆಯಿಲ್ ಹಾಕ್ತೀನಿ. ಮತ್ತು ನೋಡಿ, ಮೆಂತ್ಯಕಾಳು ಮತ್ತು ಹರಳೆಣ್ಣೆ ಇಷ್ಟೇ ಹಾಕಿ ಮಾಡೋದು ನಾನು ಆಯಿಲು. ಅದರಲ್ಲೇ ಏರ್ ಫಾಲು ಎಲ್ಲ ನಿಂತೋಗುತ್ತೆ, ಮತ್ತು ಏರ್ ಗ್ರೋತಿಂಗು ಚೆನ್ನಾಗಿದೆ, ಕೂದಲು ಬೆಳ್ಳಗಾಗಲ್ಲ, ಚೆನ್ನಾಗಿ ಕಪ್ಪಗಿರುತ್ತೆ. ನಿಮಗೂ ಏನಾದರೂ ಹೇರ್ ಫಾಲ್ ಆಗ್ತಾಯಿದ್ರೆ, ಕೂದಲು ತುಂಬ ಸಿಕ್ಕಾಗೋದು, ಸ್ಮೂತ್ ಇಲ್ಲ, ಆ ಥರ ಏನಾರು ಇತ್ತು ಅಂದರೆ ಈ ಥರ ಆಯಿಲ್ ಮಾಡ್ಕೊಳ್ಳಿ. ಹೇರು ತುಂಬ ಸಿಲ್ಕಿಯಾಗಿ ಸ್ಮೂತಾಗೂ ಚೆನ್ನಾಗಾಗುತ್ತೆ. ಒಂದೊಂದು ಹಾಕೋಣ. ಒಂದು ವಾರದಿಂದನೂ ಕೊಬ್ಬರಿ ಎಣ್ಣೆ ಮಾಡಬೇಕು ಅಂತ ಅಂದ್ಕೊತಾ ಇದ್ದೆ, ಮಾಡೋಕ್ಕೆ ಆಗಿರಲಿಲ್ಲ. ಕೊಬ್ಬರಿ ಎಣ್ಣೆ ಮಾಡೋಕ್ಕೆ ಇವತ್ತೇ ಟೈಮ್ ಆಗಿರೋದು. ನೋಡಿ, ಏನಾದರೂ ಒಂದೊಂದು ಕೆಲಸ, ಏನಾದರೂ ಒಂದು ಇದಿದೆ. ನೆಕ್ಸ್ಟು ಫಸ್ಟು ಮೆಹಂದಿ ಸೊಪ್ಪು ಹಾಕಿದ್ದೀನಿ, ಅದಾದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ತೀನಿ. ಸ್ವಲ್ಪ ಚೆನ್ನಾಗಿ ಕುದೀಲಿ, ಅದಾದಮೇಲೆ ಮಿಕ್ಕಿದ್ದು ಹಾಕೋಣ. ಎಣ್ಣೆ ಕಾದಿದೆ. ಅದ್ರ ನೆಕ್ಸ್ಟ್ ಬಂದು ಈರುಳ್ಳಿ ಹಾಕ್ತಾಯಿದ್ದೀನಿ. ಸಣ್ಣ ಈರುಳ್ಳಿ ಸಾಂಬಾರ್ಗೂ ಟೇಸ್ಟಾಗಿರುತ್ತೆ, ಎಣ್ಣೆ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಈರುಳ್ಳಿನ ಸಿಕ್ಕಿದ್ರೆ ಈ ಥರ ಈರುಳ್ಳಿ ಹಾಕಿ ಮಾಡಿ, ಇಲ್ಲ ಅಂತಂದರೆ ನಾರ್ಮಲ್ ಈರುಳ್ಳಿನಲ್ಲೇ ಚಿಕ್ಕದು ಬರುತ್ತಲ್ಲ ಅದನ್ನು ತೊಗೊಂಡು ಮಾಡಿ. ಅದ್ರ ನೆಕ್ಸ್ಟ್ ಬಂದು ಆಲೂವೆರಾ ಹಾಕ್ತಾಯಿದ್ದೀನಿ ನೋಡಿ. ಅದಕ್ಕೆ ಹರಳೆಣ್ಣೆ ಸೇರಿಸ್ತಾ ಇದ್ದೀನಿ, 3 ಗ್ರಾಮ್ ಅಷ್ಟು. ಆಲಿವ್ ಆಯಿಲ್ ಹಾಕ್ತಾ ಇದ್ದೀನಿ, 2-3 ಸ್ಪೂನ್ ಅಷ್ಟು. ಬೆಟ್ಟು ನೆಲ್ಲಿಕಾಯಿ ಎಲ್ಲ ಒಂದೊಂದೇ ಎಣ್ಣೆ ಕಾದ್ಮೇಲೆ ಹಾಕಬೇಕು. ಅದಾದಮೇಲೆ ನೋಡಿ, 1 ಹಿಡಿಯಷ್ಟು ಮೆಂತ್ಯಕಾಳು ಹಾಕ್ತಾಯಿದ್ದೀನಿ. ಎಲ್ಲ ಆದಮೇಲೆ ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಕಾಯಕ್ಕಿಡಿ. ಇದನ್ನು ಲಾಸ್ಟಿಗೆ ಎಣ್ಣೆಯೆಲ್ಲ ಕಾಯಿಸಿ ಎಲ್ಲ ಆದಮೇಲೆ ಅದು ವೇಸ್ಟು ಅಂತೆಲ್ಲ ಬಿಸಾಡಿಸ್ಬೇಡಿ, ಅದು ಯೂಸ್ಫುಲ್ ಇದೆ. ಯಾರಾದರೂ ಮನೆಯಲ್ಲಿ ಪಾಟಲ್ಲಿ ಗಿಡ ಏನಾದರೂ ಹಾಕ್ಕೊಂಡಿದ್ರಿ ಅಂದರೆ ಆ ಗಿಡಕ್ಕೆ ಇದು ವೇಸ್ಟ್ ಎಣ್ಣೆ ಕಾಯಿಸಿ ಎಲ್ಲ ಏನು ವೇಸ್ಟ್ ಇರುತ್ತೋ ಅದನ್ನು ಗಿಡಕ್ಕೆ ಹಾಕಿ, ಗಿಡನೂ ಚೆನ್ನಾಗಿ ಬೆಳೆಯುತ್ತೆ.
ಎಲ್ಲ ಹಾಕಿದ್ದೀನಿ, ಚೆನ್ನಾಗಿ ಕುದಿಯಕ್ಕೆ ಬಿಡ್ಬೇಕು ಇವಾಗ. ನೋಡಿ ಈ ಥರ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಅದು ಚೆನ್ನಾಗಿ ಯಾವ ಥರ ಕುದಿಬೇಕು ಅಂದರೆ ಅದು ಕಲರ್ ಚೇಂಜ್ ಆಗಬೇಕು ಕೊಬ್ಬರಿ ಎಣ್ಣೆದು. ಆ ಥರ ಕುದೀಲಿ, ಅಲ್ಲಿವರೆಗೂ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಚೆನ್ನಾಗಿ ಕುದೀಲಿ ಅದನ್ನು. ನೋಡಿ ಗೈಸ್, ಚೆನ್ನಾಗಿ ಎಣ್ಣೆ ಕುದೀತಾ ಇದೆ. ಚೆನ್ನಾಗೇ ಕುದ್ದು ಅದು ಕಲರ್ ಚೇಂಜ್ ಆಗಬೇಕು. ನೋಡಿ ಆಗಲೇ ಗಮ್ ಅಂತ ಸ್ಮೆಲ್ ಸ್ಟಾರ್ಟ್ ಆಯ್ತು. ಆಗಲೇ ಕೊಬ್ಬರಿ ಎಣ್ಣೆ ಕುದೀತಾ 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 ಎಂಥ ಕೂದಲು ಬೆಳೀದೆ ಹೋದವ್ರಿಗೂ ಈ ಆಯಿಲ್ ಮಾಡಿ ಹಾಕಿ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಗೈಸ್, ಪಾತ್ರೆಗೆ ಅದು ಜಾಸ್ತಿ ಆಗೋಯ್ತು, ಹಾಗಾಗಿ ಇದನ್ನು ಚೇಂಜ್ ಮಾಡಿದ್ದೀನಿ. ಸ್ವಲ್ಪ ದೊಡ್ಡ ಬಾಣಲಿಗೆ ಹಾಕಿದ್ದೀನಿ ಗೈಸ್. ದೊಡ್ಡ ಬಾಣಲಿಗೆ ಹಾಕಿ ಮತ್ತೆ ಬಿಸಿ ಮಾಡ್ತಾ ಇದ್ದೀನಿ. ಅದು ಚಿಕ್ಕದಾಗಿ ಹೋಗ್ಬಿಡ್ತು ಬಟ್ಲು, ಹಾಗಾಗಿ ಉಕ್ಕ ಥರ ಆಗ್ಬಿಡ್ತು ಎಣ್ಣೆ ಎಲ್ಲ. ಹಾಗಾಗಿ ಚೇಂಜ್ ಮಾಡಿ ಬೇರೆ ಬಾಣಲಿಗೆ ಹಾಕಿದ್ದೀನಿ. ನೋಡಿ ಈ ಥರ ಕಾಯಬೇಕು ಚೆನ್ನಾಗಿ. ಕಲರ್ ಲೈಟಾಗಿ ಚೇಂಜ್ ಆಗ್ತಾ ಇದೆ. ನೋಡಿ ಚೆನ್ನಾಗಿ ಎಣ್ಣೆ ಕಾದಿ ನಾನು ಏನೇನೋ ಐಟಮ್ ಹಾಕಿದ್ದೀನೋ ಅದೆಲ್ಲನೂ ನೀಟಾಗಿ ಎಣ್ಣೆಯಲ್ಲಿ ರೋಸ್ಟ್ ಆಗಿದೆ. ನೋಡಿ ಇವಾಗ ಆಫ್ ಮಾಡೋಣ. ಆಫ್ ಮಾಡಿ ಒಂದು ಹಾಫ್ ಆನ್ ಅವರ್ ತಣ್ಣಗಾಗೋಕ್ಕೆ ಬಿಡೋಣ. ಓಕೆ ಗೈಸ್, ಕೊಬ್ಬರಿ ಎಣ್ಣೆಲ್ಲ ಕಾಯಿಸಿದೆಲ್ಲ ಆಯಿತು. ನೋಡಿ ಗೈಸ್, ಎಣ್ಣೆ ಕಾಯಿಸಿ ನೀಟಾಗೆಲ್ಲ ಸೋಸಿದೆಲ್ಲ ಆಯಿತು. 1 ಲೀಟ್ರ್ ಎಣ್ಣೆಲೇ ನೋಡಿ ಇಷ್ಟು ಬಂದಿದೆ. ಹಾಫ್ ಲೀಟ್ರಿಗೆ ಹಾಕಿ ಇನ್ನೂ ಈ ಡಬ್ಬದಲ್ಲಿ ಇದೆ. 1 ಲೀಟ್ರಿಗೆ ಏನೇನಾರ ಕಾಯಿಸಿದ ಮೇಲೆ 1/4 ಲೀಟ್ರ್ ಆಗುತ್ತೆ. ನೋಡಿ ಎಲ್ಲ ಈ ಥರ ಸೋಸಿ ಇಟ್ಕೊಂಡಿದ್ದೀನಿ. ಇದೇನು ವೇಸ್ಟ್ ಮಾಡಲ್ಲ, ಇದನ್ನು ಪಾಟಲ್ಲಿ ಗಿಡಕ್ಕೆ ಹಾಕ್ತೀನಿ, ಅದೇ ಗೊಬ್ಬರ ಥರ ಆಗುತ್ತೆ. ನೀಟಾಗಿ ಹಿಂಡಿ ಸೋಸ್ಕೊಂಡಿರ್ತೀವಲ್ವ, ಈ ಥರ ಬರುತ್ತೆ. ಅದನ್ನು ತಿಳಿಯಾದ್ಮೇಲೆ ಎಣ್ಣೆ ಮಾತ್ರ ನೀಟಾಗಿ ಸೋಸಿ ಹಾಕ್ಕೊಳ್ಳಿ. ಇನ್ನು ಒಂಚೂರು ಅಡುಗೆ ಮಾಡಿ ರೆಡಿ ಮಾಡಿ ಇಕ್ಬೇಕು. ಹಸ್ಬೆಂಡ್ ಕೆಲಸ ಮುಗಿಸ್ಕೊಂಡೆಲ್ಲ ಬರ್ತಾರಲ್ವ, ಬರ್ತಿದ್ದಾಗ ಊಟ ಮಾಡಬೇಕಲ್ಲ ನಾನು. ಇವತ್ತಿನ ಫ್ಯಾಮಿಲಿ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಬಾಯ್ ಬಾಯ್. ನಾನು ಮಾಡಿರೋ ಕೊಬ್ಬರಿ ಎಣ್ಣೆ ನೀವು ಒಂದು ಸಲ ಟ್ರೈ ಮಾಡಿ. ನಿಮಗೂ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸ್ದಾಗಿ ಯಾರು ನೋಡ್ತಾ ಇದ್ದಾರೋ ಅವರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಓಕೆ, ಬಾಯ್ ಬಾಯ್ ಗೈಸ್, ಸಿ ಯು.